ಇವತ್ತಿನ ದಿವಸ ಸಿಲಿಕಾನ್ ಸಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಮುಂದೆ ಬರ್ತಕ್ಕಂಥ ಎರಡನೆಯ ರಾಷ್ಟ್ರೀಯ ಸಾಂಸ್ಕೃತಿಕ ಪಿಟಿಎನ್ ಕ್ರೀಡಾಕೂಟದ ವಾಲಂಟಿಯರ್ಸ್ ಮೀಟನ್ನು ಇವತ್ತು ಇಲ್ಲಿ ಆಯೋಜಿಸಲಾಗಿತ್ತು. ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಚಂದ್ರಶೇಖರ್ ಅವರು ಈ ಒಂದು ಕ್ರೀಡಾಕೂಟಕ್ಕೆ ತಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ವಾಲಂಟಿಯರ್ಸ್ ಆಗಿ ಕಳಿಸೋದಕ್ಕೆ ನಮಗೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಉಪಯೋಗಿಸ್ಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಈ ಪಿಟಿಎನ್ ಗೇಮ್ಸ್ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಈ ವಿದ್ಯಾರ್ಥಿಗಳು ಕೇವಲ ವಾಲಂಟಿಯರ್ಸ್ ಆಗಿ ಅಲ್ಲ, ಈವನ್ ಆ ಒಂದು ಕಲ್ಚರಲ್ ಗೇಮ್ಸ್ ಅಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಇದೆ. ಈ ಅವಕಾಶವನ್ನು ವಿದ್ಯಾರ್ಥಿಗಳು ಬಳಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ವಾಲಂಟಿಯರ್ಸ್ ಆಗಿ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಅವಕಾಶ ಇದು. ಹಾಗೆ ಕೆಲಸ ಮಾಡಲಿಕ್ಕೆ ಮತ್ತು ಅವರ ಒಂದು ಸಾಫ್ಟ್ ಸ್ಕಿಲ್ಸನ್ನು, ಜನರ ಜೊತೆಗೆ ಯಾವ ರೀತಿ ಒಡನಾಟವನ್ನು ಮಾಡ್ಕೋಬೇಕು, ಜನರ ಜೊತೆಗೆ ಯಾವ ರೀತಿ ಆರ್ಗನೈಸೇಷನ್ ಇಂತಹ ಒಂದು ದೊಡ್ಡ ಇವೆಂಟನ್ನು ಆರ್ಗನೈಸ್ ಮಾಡಬೇಕು, ಯಾವ ರೀತಿಯಾಗಿ ನಡವಳಿಕೆ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಕಲೀಲಿಕ್ಕೆ ಮತ್ತು ದೇಶದ ಇತರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಇಂತಹ ಕ್ರೀಡಾಪಟುಗಳ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಅವರ ಒಂದು ಸಂಸ್ಕೃತಿಯನ್ನು ಕೂಡ ಬಗ್ಗೆ ತಿಳುವಳಿಕೆಯನ್ನು ಪಡಲಿಕ್ಕೆ ಕೂಡ ಇದೊಂದು ಉತ್ತಮವಾಗಿರ್ತಕ್ಕಂಥ ಅವಕಾಶ. ಅದನ್ನು ಬಳಸ್ಕೊಳ್ಳಿಕ್ಕೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಮುಂದೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಪಿಟಿಎನ್ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತಾ, ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ಅವರು ಕೇವಲ ವಾಲಂಟಿಯರ್ಸ್ ಅಲ್ಲ, ಪಾರ್ಟಿಸಿಪೆಂಟ್ಸ್ ಆಗಿ ಕೂಡ ಭಾಗವಹಿಸಬೇಕು ಅಂತೇಳಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ.